ನೋಡಿ, ಈಗಷ್ಟೇ ಭೀಮಾಶಂಕರ್ ಗುಳೇದವರು ಕೂಡ ಮಾತನಾಡಿದ್ರು. ಬೆಳಗಾವಿ SP ಆ ಒಂದು ಆಡಿಯೋದಲ್ಲಿ ಕ್ಲಿಯರ್ ಆಗಿದೆ. ಈ ವಿಚಾರ ಹೇಗೆ ಗೊತ್ತಾಯಿತು ಅಂತಂದರೆ, ಪುನೀತ್ ಕೆರೆಹಳ್ಳಿ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರ್ತಾರೆ ವಿಡಿಯೋವನ್ನು. ಆ ವಿಡಿಯೋವನ್ನು ಆಧರಿಸಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ತಾರೆ. ಮತ್ತು ಈ ಅಪ್ರಾಪ್ತೆ ಬಾಲಕಿ ಏನು ವಂಚನೆಗೆ ಒಳಗಾಗಿರ್ತಾರೋ ಆ ತಂದೆ ತಾಯಿ ಅಂದರೆ ಅವರ ತಂದೆ ತಾಯಿಯನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಡಬಹುದಾಗಿತ್ತಲ್ಲ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಮಗಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಎಂಥ ತಂದೆ ತಾಯಿಗೂ ಕೂಡ. ಈ ರೀತಿಯಾದಂತಹ ಘಟನೆ ಆಗಿದೆ ಅಂತಂದರೆ ಹೇಳಿ ಕೆಲವರಿಗೆ ಅರ್ಗಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಪಾಪ ಪುಟ್ಟ ಬಾಲಕಿ ಬೇರೆ. ಸೊ ಮಾನ ಮರ್ಯಾದೆ ಕೂಡ ಬಹಳ ಮುಖ್ಯವಾಗುತ್ತೆ. ಸೊ ಹಾಗಾಗಿ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿಲ್ಲ. ಮತ್ತು ಕುಟುಂಬ ಯಾವ ರೀತಿಯಾಗಿ ಇದೆ ಅನ್ನೋದು ಕೂಡ ನಮಗೂ ಕೂಡ ಮಾಹಿತಿ ಇಲ್ಲ. ಬಟ್ ಆದರೆ ಈಗ ಈ ಜಿಲ್ಲಾ ಮಕ್ಕಳ ರಕ್ಷಣೆ ಇಂದಲೂ ಕೂಡ ದೂರನ್ನು ದಾಖಲು ಮಾಡಿಕೊಂಡು ಸದ್ಯಕ್ಕೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈಗಾಗಲೇ ಈ ಮೌಲ್ವಿಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈ ವಿಡಿಯೋವನ್ನು ಆಧರಿಸಿ ಈತ ಯಾರು ಏನು ಅನ್ನೋದರ ಕುರಿತು ತನಿಖೆಯನ್ನು ನಡೆಸಿದಂತಹ ಪೊಲೀಸ್ನವರು ಈಗ ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತು ಅವರ ತಂದೆ ತಾಯಿಯ ಬಳಿಯೂ ಕೂಡ ನೀವೀಗಾದರೂ ಕಂಪ್ಲೇಂಟ್ ಕೊಡಬಹುದಲ್ವಾ ಅಂತ ಹೇಳಿದಾಗ ಇಲ್ಲ, ನಾವು ಈಗ ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಕೂಡ ಹೇಳ್ತಾರೆ ಮೊದಲಿಗೆ. ಆಮೇಲೆ ಅವರ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಯಾಕೆಂದರೆ ಮಗು ಭವಿಷ್ಯ ಹಾಳಾಗತ್ತೆ. ಈ ರೀತಿಯಾಗಿ ಆಯಿತು ಅಂತ ಹೇಳಿ ಆಡ್ಕೊಂಡು ನಗೋರೇ ಹೆಚ್ಚಾಗ್ಬಿಡ್ತಾರೆ. ಈ ಥರ ಆಯ್ತಂತೆ, ಈ ಥರ ಹೋಯ್ತಂತೆ ಅಂತ ಹೇಳಿ ಆಡ್ಕೊಂಡು ನಗೋರೆ ಹೆಚ್ಚು. ಈ ರೀತಿಯಾದಂತಹ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಎಷ್ಟೋ ಘಟನೆಗಳು ಬೆಳಕಿಗೆ ಬರೋದೇ ಇಲ್ಲ. ಅಲ್ಲಿಂದಲ್ಲಿಗೆ ಮುಚ್ಚಾಕೋ ಪ್ರಯತ್ನಗಳು ಕೂಡ ಆಗುತ್ತೆ. ಮತ್ತು ಬೆದರಿಕೆ ಕೂಡ ಹಾಕಿರ್ತಾರೆ. ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಂತಹ ಎಷ್ಟೋ ಪ್ರಕರಣಗಳು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರೋದೇ ಇಲ್ಲ. ಭಯದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಮತ್ತು ಮಾನ ಮರ್ಯಾದೆಗೆ ಕೂಡ ಪೋಷಕರು ಅಂಜಿರ್ತಾರೆ. ಮತ್ತು ಮಗುವಿನ ಭವಿಷ್ಯ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾಗಿ ಆಗಿತ್ತಲ್ಲ, ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಬಹುದು. ಮತ್ತು ಆ ಮಗುವಿನ ಮನಸ್ಥಿತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಯ್ಯೋ, ಈ ರೀತಿಯಾಗಿ ಆಗೋಯ್ತಲ್ಲ ಅಂತ ಹೇಳಿ ಆ ಮಗು ಕೊರಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಪ್ರಾಪ್ತ ಬಾಲಕಿ, ಆಕೆಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಆಕೆ ಈ ರೀತಿಯಾಗಿ ನಾನು ಬಲಿಯಾಗ್ಬಿಟ್ನಲ್ಲ ಅನ್ನುವಂತಹ ಮನಸ್ಥಿತಿಗೆ ತಲುಪಬಾರದು. ಅಪ್ಪ ಅಮ್ಮ ಎಷ್ಟು ಧೈರ್ಯವನ್ನು ತುಂಬ್ತಾರೋ ಅಷ್ಟು ಮಕ್ಕಳು ಅವರ ಮನಸ್ಸಿನಲ್ಲಿ ಧೈರ್ಯ ತುಂಬಿಕೊಳ್ತಾರೆ. ಈ ರೀತಿಯಾಗಿ ಆಗೋಯ್ತಲ್ಲ ಅಂತ ಹೇಳಿ ವರ್ತಿಸೋದಕ್ಕೆ ಸಾಧ್ಯ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಸ್ವತಃ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮಗೆ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ, ನಾನು ಒಬ್ಳು ಹೆಣ್ಮಗಳಾಗಿ. ಯಾಕೆಂತಂದ್ರೆ ನೋಡಿ, ಅಪ್ರಾಪ್ತ ಮಕ್ಕಳಿಗೆ ಏನೂ ಅರಿವಿರೋದಿಲ್ಲ. ಈ ರೀತಿಯಾದಂತಹ ಘಟನೆಗಳು ಎಷ್ಟೋ ಘಟನೆಗಳು ನಡೆದಿದ್ದಾವೆ, ಅವು ಬೆಳಕಿಗೆ ಬರೋದಿಲ್ಲ. ಬಟ್ ಆದರೆ ಈ ಒಂದು ಘಟನೆ ಹೊರಗಡೆ ಬಂದಿದೆ. ಸೊ ಯಾರು ನಿಮಗೆ ಈ ಒಂದು ವಿಚಾರವನ್ನ ಮುಟ್ಟಿಸಿದ್ರು, ಯಾವಾಗ ಮುಟ್ಟಿಸಿದ್ರು ಅಂತ ಹೇಳಿ? ಮೇಡಮ್, ಇದು ಸ್ವತಃ ಏನು ಅಪ್ರಾಪ್ತೆ ಬಾಲಕಿಯ ತಂದೆ ಇದ್ದಾರೆ ಕುತುಬ್ ಅಂತ ಹೇಳಿ, ಅವರೇ ನನಗೆ ನೇರವಾಗಿ ಸಂಪರ್ಕ ಮಾಡ್ತಾರೆ. ಕಳೆದ 2 ವರ್ಷದಿಂದ ಈ ರೀತಿ ಆಗಿದೆ, ನನಗೆ ಅದನ್ನ ಆಗಾಗ ತಡ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಿರೋರು ನನಗೆ ತುಂಬಾ ಪ್ರೆಷರ್ ಹಾಕಿ ದೂರ್ ಕೊಡೋಕ್ ಬಿಡ್ಲಿಲ್ಲ. ನನಗೆ ಆ ವಿಡಿಯೋ ನನ್ನ ಮೊಬೈಲ್ ಅಲ್ಲಿ ಇದೆ, ನೋಡ್ದಾಗ್ಲೆಲ್ಲ ನನಗೆ ಬಹಳ ಕೋಪ ಬರುತ್ತೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಾನು ಈ ಊರ್ನಲ್ಲ, ನಾನು ಇಲ್ಲಿಗೆ ವಲಸೆ ಬಂದಿರೋನು. ಅಲ್ಲಿರೋರು ಯಾರು ನನ್ನನ್ನು ಬಿಡೋಲ್ಲ. ನಾನು ಮಸೀದಿ ಪಕ್ಕದಲ್ಲೇ ಮನೆ ಮಾಡ್ಕೋಬೇಕು ಅಂತ, ಮಸೀದಿ ಪಕ್ಕದಲ್ಲಿದ್ರೆ ಸೇಫ್ ಅಂತ ನಾನು ಮನೆ ಮಾಡ್ಕೊಂಡೆ. ನಾನು ಹೊಲಕ್ಕೆ ಕೆಲಸಕ್ಕೆ ಅಂತ ಹೋದಾಗ ನನ್ನ ಮಗಳಿಗೆ ಈ ರೀತಿ ಅಲ್ಲಿರ್ತಕ್ಕಂಥ ಮೌಲಿ ಹೀಗ್ ಮಾಡಿದ್ದಾನೆ. ಬಟ್ ಅದಾದ್ಮೇಲೆ ನನಗೆ ಅಲ್ಲಿರೋರೆಲ್ಲ ನಾನು ವಾಪಸ್ ಮನೆಗ್ ಬರೋದ್ರೊಳಗಡೆ ಅಲ್ಲಿಂದ ಅವನನ್ನ ಓಡಿಸಿದ್ರು. ಪ್ರಕರಣ ದಾಖಲಾಗ್ಲಿಕ್ಕೂ ಕೂಡ ಬಿಡ್ಲಿಲ್ಲ. ಅವತ್ತಿಂದ ನನಗೆ ಇಲ್ಲಿ ಏನ್ ಮಾಡೋದು, ಹೇಗಿರೋದು ಅನ್ನೋ ಒಂದು ಭಯ ಕಾಡ್ತಾ ಇದೆ. ಏನಾದ್ರೂ ಮಾಡಿ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನನಗೆ ಫೋನ್ ಮಾಡ್ತಾರೆ. ಮೇಡಮ್, ಆ ವಿಡಿಯೋ ನನಗೆ ಕಳಿಸ್ತಾರೆ. ಆ ವಿಡಿಯೋ ನೋಡಿದಾಗ ನನಗೆ ಅದೆಷ್ಟು ಕೋಪ ಬರುತ್ತೆ ಅಂತ ಅಂದಿದ್ರೆ, ನಾನು ಬಹಳ ಕೋಪ ಬಂತು ಮೇಡಮ್. ಅಷ್ಟಿಷ್ಟು ಕೋಪ ಬರಲಿಲ್ಲ. ಪ್ರಾರ್ಥನೆಗೆ ಮೀಸಲಿರುವ ಸ್ಥಳ, ನಮಾಜ್ ಮಾಡುವ ಸ್ಥಳದ ಒಳಗಡೆ 2 ಸಲ ಬಂದು ಬಾಕ್ಲು ಚೆಕ್ ಮಾಡ್ಕೊಂಡು ಒಳಗೋಗಿ ಅಂತ ಕ್ರೂರತೆಯನ್ನ ಆತ ಮೆರಿತಾನೆ ಅನ್ನೋದಾದ್ರೆ
ಮೇಡಮ್ ಅದು ಈ ತರ ಒಂದು ಘಟನೆ ಎಲ್ಲ, ರಾಜ್ಯಾದ್ಯಂತ ಎಲ್ಲಾ ಕಡೆ ಕೂಡ ಒಂದು ಸರ್ಕಾರ ತನಿಖಾ ತಂಡವನ್ನು ಮಾಡಬೇಕು. ಈ ರೀತಿಯಾಗಿ ಎಲ್ಲೆಲ್ಲಿ ಆಗಿದೆ, ಭಯ ಪಡಬೇಡಿ, ನಾವಿದ್ದೀವಿ. ಈ ರೀತಿ ಪ್ರಕರಣಗಳೆಲ್ಲಾರು ಆಗಿದ್ರೆ ನಮ್ಮ ಗಮನಕ್ಕೆ ತಗೊಬನ್ನಿ ಅಂತೇಳಿ. ಯಾಕೆಂದ್ರೆ ಕಳೆದ ಒಂದು ವಾರದಿಂದ ನಾನು ಇದಕ್ಕೆ ಧ್ವನಿ ಎತ್ತಿ, ಯಾವಾಗ ನಾನು ಕಂಪ್ಲೇಂಟ್ ಮಾಡಿ ಅಲ್ಲಿ ಬೆಳಗಾವಿ SP ಅವರಿಗೆ ಕಂಪ್ಲೇಂಟ್ ಮಾಡಿ ಅವ್ರು ಕೂಡ್ಲೆ ನೆನ್ನೆ ರಾತ್ರಿ ಬಂಧನ ಮಾಡಿದ್ರು. ಕಳೆದ ಒಂದು ವಾರದಿಂದ ನನಗೆ ಫೋನ್ ಬರ್ತಾ ಇದಾವೆ, ನನಗೆ ಹಿಂಗಾಗಿದೆ, ನಮ್ ಕಡೆ ಹಿಂಗಾಗಿದೆ, ನಮ್ ಕಡೆ ಹಿಂಗಾಗಿದೆ, ಇಲ್ಲೆಲ್ಲ ನಮ್ಮ ಇಲ್ಲೊಂದು ಮಸೀದಿಲಿ ಹಿಂಗಾಗಿದೆ ಅಂತ. ಹಾಗಾದ್ರೆ ಒಂದು ಇದನ್ನ ಓಪನ್ ಮಾಡಿ ಸರ್ಕಾರ ಒಂದು ತನಿಖಾ ತಂಡವನ್ನ ಮಾಡಿದ್ದೆ ಆದ್ರೆ ಈ ರೀತಿ ಅನೇಕ ವಿಚಾರಗಳು ಬೆಳಕಿಗೆ ಬರ್ತವೆ, ಅನೇಕ ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅಂತ ನಾನು ಕೇಳ್ತೇನೆ. ಇದು ಒಂದಲ್ಲ, ಇದು ಒಂದಲ್ಲ, ಇದು ಆರಂಭ ಅಷ್ಟೇ. ಇದೊಂದೇ ಪ್ರಕರಣ ಅಲ್ಲ, ಇಂಥ 100 ಪ್ರಕರಣಗಳು ಇದಾವೆ. ಅದೇ ಮುರುಗೋಡು ಠಾಣೆಯಲ್ಲಿ 13 ವರ್ಷದ ಬಾಲಕಿ ಮೇಲೂ ಕೂಡ, ಆ ಠಾಣಾ ವ್ಯಾಪ್ತಿಯಲ್ಲಿ 13 ವರ್ಷದ ಬಾಲಕಿ ಮೇಲೆ ಒಂದು ಮಸೀದಿಯಲ್ಲಿ ಕೂಡ ಇದೇ ರೀತಿ ಒಂದು ಪ್ರಕರಣ ಆಗಿದೆ. ನನಗೂ ಕೂಡ ಅವರು ಪೋಷಕರು ಸಂಪರ್ಕ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹಂಗಾದ್ರೆ ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ. ಇದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ರೀತಿಯಾಗಿ ದರ್ಗಾ ಮಸೀದಿಗಳಲ್ಲಿ ಏನಾದ್ರು ಈ ರೀತಿ ತೊಂದರೆ ಆಗಿದ್ರೆ ನಮ್ ಗಮನಕ್ಕೆ ತಗೋಬನ್ನಿ ಅಂತ ಹೇಳಿ ಒಂದು ತನಿಖಾ ತಂಡವನ್ನ ಮಾಡಿದ್ರೆ ಮಾತ್ರವೇ ಅನೇಕ ಪ್ರಕರಣಗಳು ಹೊರಗೆ ಬರ್ತವೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಓಕೆ ಸರ್, ಕಾದ್ ನೋಡೋಣ. ನಾವು ಕೂಡ ಸುದ್ದಿಯನ್ನು ಬಿತ್ತರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ. ಈಗಾಗಲೇ ಭೀಮಾಶಂಕರ್ ಗುಳೇದವರು ಕೂಡ ತನಿಖೆಯನ್ನು ನಡೆಸೋದಕ್ಕೆ ಕೂಡ ಹೇಳಿದ್ದಾರೆ. ಮತ್ತು ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ, ಆತನನ್ನು ಅರೆಸ್ಟ್ ಮಾಡುವಂತಹ ಕೆಲಸವಾಗಿದೆ. ನೋಡೋಣ ಯಾವ ರೀತಿಯಾದಂತಹ ಕಾನೂನು ಕ್ರಮವನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತಾರೆ ಅಂತ ಹೇಳಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.